ಜೈ ಶ್ರೀರಾಮ್. ಹೇಗಿದ್ದೀರಾ ಎಲ್ಲರೂ? ಜನ್ಮಾಷ್ಟಮಿ ಹಬ್ಬ ನಾನು ಈ ಥರ ಮಾಡ್ತಾಯಿದ್ದೀನಿ. ಲಡ್ಡು ಗೋಪಾಲ್ಗೆ ಕುಂಕುಮನ ಇಡ್ತಾಯಿದ್ದೀನಿ. ಕುಂಕುಮ ಎಲ್ಲ ಇಟ್ಟು ಬಟ್ಟೆ ಎಲ್ಲ ಹಾಕಿ, ಬಟ್ಟೆ ಎಲ್ಲ ನೋಡಿ, ಬಟ್ಟೆನ ನಾನು ತಂದಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಬಟ್ಟೆ. ನಿಜವಾಗ್ಲೂ ಬಟ್ಟೆ ಇಟ್ಟು ಕುಂಕುಮ ಎಲ್ಲ ಇಟ್ಟು ಅದನ್ನು ಕಿರೀಟ ಜ್ಯುವೆಲ್ರಿ ಎಲ್ಲ ಹಾಕ್ತೀನಿ ನೋಡಿ. ಈಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಜ್ಯುವೆಲ್ರಿ ಅದು ಹಾಕಿ ಇಟ್ಬಿಟ್ಟು ಒಂದು ಸರಾನ ಹಾಕಿ ಚಿಕ್ಕದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ, ಲಡ್ಡು ಗೋಪಾಲ್ಗೆ ಡೆಕೋರೇಷನ್ ಅಂದ್ರೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಬ್ಬದ ದಿವಸ ಈ ಥರ ಎಲ್ಲ ನಾನು ಜನ್ಮಾಷ್ಟಮಿಗೆ ಯಾವತ್ತೂ ಹೀಗೇ ಮಾಡ್ತಾಯಿರ್ತೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡೋದು, ರೆಡಿ ಮಾಡೋದು. ದೇವ್ರಿಗೆಲ್ಲ ಟೈಮ್ ಸಿಗಬೇಕು ಅಷ್ಟೇ, ತುಂಬ ಟೈಮ್ ಇರೋದಿಲ್ಲ. ಹಾಗಾಗಿ ನಾನು ಮಾಡ್ತಾಯಿದ್ರು ಟೈಮ್ ತೊಗೊಂಡು ಮಾಡ್ತಾನೆ ಇರ್ತೀನಿ ಏನೋ ಒಂದು ಈ ಥರ. ಇನ್ಮೇಲೆ ದೀಪಗೆಲ್ಲ ಬಟ್ಟೆ ಎಲ್ಲ ಹಾಕಿದ್ದಾಯಿತು. ಲಡ್ಡು ಗೋಪಾಲನ ಎಲ್ಲ ನೋಡಿ, ಎಲ್ಲ ಹೆಜ್ಜೆಗಳ ಇಟ್ಟಿದ್ದೆ ಕಣ್ಣಯ್ಯ ಬರೋ ಥರನೇ. ಮನೆಯಲ್ಲಿ ಹೂವುಗಳೆಲ್ಲ ಇಡ್ತಾಯಿದ್ದೀನಿ. ಇನ್ನು ಹೂವುಗಳೆಲ್ಲ ಇಟ್ಟಾಯಿತು. ಇನ್ನು ದೀಪ ಹಚ್ಚೋಣ ಅಂದ್ಬಿಟ್ಟು ಸಾಂಬ್ರಾಣಿ ಕಡ್ಡಿನ ಹಚ್ಕೋತಾ ಇದ್ದೀನಿ. ಅದನ್ನು ಅದರಲ್ಲಿ ಅಂಟ್ಕೊತು ಈಗ ನಾನು ದೀಪ ಹಚ್ತೀನಿ. ದೀಪ ಅಂಟಿಸೋದಾದ್ಮೇಲೆ ನಂದು ಪೂಜೆ ಅರ್ಧ ಮುಗ್ದೋದಂಗೆ. ನನ್ನ ಪೂಜೆ ಮುಗ್ದ ನಾನು ಮತ್ತೆ ಪ್ರಸಾದವನ್ನು ಮಾಡಿ, ಪ್ರಸಾದ ಇಡೋಣ ಅಂದ್ಬಿಟ್ಟು ನಾನು ಒಬ್ಬಳೇ ಮಾಡಬೇಕಾಗುತ್ತೆ ಎಲ್ಲ. ನಾನು ಒಂದೊಂದು ಮಾಡ್ಕೊತಾ ಇರ್ತೀನಿ. ದೀಪನೂ ಹಚ್ಚಾಯಿತು. ನಂದು ದೀಪ ಹಚ್ಚಾದ್ಮೇಲೆ ನೋಡಿ ಚೆನ್ನಾಗಿ ಕಾಣ್ತೈತೆ ಅಲ್ಲ ಲಡ್ಡು ಗೋಪಾಲ. ಬೆಳಕಲ್ಲಿ ಮುಖ ಎಲ್ಲ ಫಳ ಫಳ ಹೊಡಿತೈತೆ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ನಾನು ದೀಪ ಹಚ್ಚೋದು. ನಾನು ಈ ಥರ ಎಲ್ಲ ರೆಡಿ ಮಾಡೋದು, ನನಗೆ ದೇವ್ರನ್ನ ರೆಡಿ ಮಾಡೋದಂದರೆ ತುಂಬಾ ಇಷ್ಟ. ನಂದು ಪೂಜೆ ಮುಗಿತಾ ಬಂತು. ನಾನು ಬತ್ತಿನ ಅಂಟಿಸ್ಬಿಟ್ಟು ಇನ್ನು ನನ್ನ ಪೂಜೆನೇ ಮುಗ್ತಾ ಬರ್ತು. ಇವಾಗ ನಾನು ಆರತಿ ಮಾಡಿಬಿಟ್ಟು ನನ್ನ ದೇವ್ರನ್ನ ಆಮೇಲೆ ನಾನು ಪ್ರಸಾದ ಮಾಡೋಣ ಅಂತ ಹೊರಡ್ತೀನಿ. ಈಗ ನನ್ನ ಪೂಜೆ ಮುಗಿತಾ ಬಂತಾ ಇದೆ. ನಾನು ಬೆಳಗ್ತಾ ಸಾಂಬ್ರಾಣಿನ ಆರತಿನ ಮಾಡ್ತಾಯಿದ್ದೀನಿ ಈಗ ನೋಡಿ. ನಿಜವಾಗ್ಲೂ ನನ್ನ ಪೂಜೆ ಮುಗೀತು. ನಾನು ಜಾಸ್ತಿ ಟೈಮ್ ತೊಗೊಳಲ್ಲ. ನನಗೆ ಅಷ್ಟು ಟೈಮ್ ಸಿಗುತ್ತೆ ಅಷ್ಟು. ನನ್ನ ಕೃಷ್ಣಯ್ಯ ನೋಡಿ ಹೇಗೆ ಕೂತಿದೆ ನನ್ನ ದೇವ್ರ ಕಬ್ಬದ ಮೇಲೆ. ಚೆನ್ನಾಗಿ ಇಟ್ಟಿದ್ದೀನಿ ಎಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನ್ನ ದೇವ್ರ ಕಬ್ಬಡಲ್ಲಿ ಈ ಥರ ನಾನು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ನಿಜವಾಗ್ಲೂ ನನ್ನ ಪೂಜೆನ ಮುಗಿತಾ ನಾನು ಪ್ರಸಾದನ ಇಟ್ಟು ಪೂಜೆನ ಮುಗಿಸಿದ್ದೀನಿ. ಹೇಗಿತ್ತು ಅಂತ ತಿಳಿಸಿ. ಜೈ ಶ್ರೀರಾಮ್.